ಇಲ್ಲಿ ದೊಡ್ಡ ಲೋಟ 1 ಲೋಟ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಕಡಿಮೆ ಉರಿಲಿ, ಮುಕ್ಕಾಲು ಉರಿಲಿ ಚೆನ್ನಾಗಿ ಹುರ್ಕೊಳ್ಳೋಣ ಪಾಯಸ ಮಾಡೋದಕ್ಕೆ. ಇದನ್ನು ಮೊದಲಿಗೆ ಹುರಿಬೇಕು. ಹುರ್ಕೊಳ್ತೀನಿ ನೋಡಿ. ಮುಳುಗೋಷ್ಟು ನೀರು ಹಾಕಿ 2 ವಿಷಲ್ ಬರ್ಸ್ಕೊತೀನಿ ನೋಡಿ. ಹೆಸರುಬೇಳೆ ಬೆಂದಿದೆ. ಇದಕ್ಕೆ ಕಾಯಿ ಗಸಗಸೆ ಅದು ರುಬ್ಬಾಕಿರೋದು ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದಿಬೇಕು ನೋಡಿ. ಹೆಸರುಬೇಳೆ ಒಳಗೆ ರುಬ್ಬಾಕಿರೋದು ಕುದೀತಾ ಇದೆ. ಇವಾಗ ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಹಾಕೋಣ. ಇದು ಉಂಡೆ ಬೆಲ್ಲ, ಗಲೀಜೇನಿರಲ್ಲ. ನಾನು ಸಿಹಿ ಸಾಕಾಗೋಷ್ಟೇ ಹಾಕಿದ್ದೀನಿ ಬೆಲ್ಲ. ಇದು ಒಂದ್ಸಲ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿಸ್ಬಿಟ್ರೆ ಶಾವಿಗೆ ಪಾಯಸ ರೆಡಿ. ಬೇಕಿದ್ದವರು ಹಾಲು ಬಿಟ್ಕೋಬೋದು. ನಾನೇನು ಹಾಲು ಬಿಡಲ್ಲ, ಇದೇ ಕಾಯಲ್ಲೇ ಚೆನ್ನಾಗಿದೆ. ಸಾಕು ರುಬ್ಬಾಕಿರೋದೆ. ಚೆನ್ನಾಗಿ ಕುದಿ ಬರಲಿ. ಒಂದು ಕುದಿ ನೋಡಿ. ಇಷ್ಟು ಕುದಿ ಬಂದರೆ ಸಾಕು. ನಾನು ಇದಕ್ಕೆ ತಕ್ಕಂತೆ ಸಿಹಿ ಹಾಕಿದ್ದೀನಿ ಬೆಲ್ಲನ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕಿದ್ರೆ ಆಯಿತು ಹೆಸರುಬೇಳೆ ಪಾಯಸ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋಣ. ತೆಗೆದು ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ನೋಡಿ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋಣ. ಶಾವಿಗೆ ಪಾಯಸ ರೆಡಿಯಾಗಿದೆ. ಇದಕ್ಕೆ ಮಸಾಲ ಐಟಮ್ಸ್ ಹಾಕ್ತೀನಿ. ಸೋಂಪು ಮತ್ತು ಮಸಾಲ ಐಟಮ್ಸ್, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ ಈ ಥರ ಇದೆಲ್ಲ ಸ್ವಲ್ಪ ಬಾಡಲಿ. ಇವಾಗ ಒಂದು ಪಲಾವ್ ಎಲೆ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕ್ತೀನಿ. ಮತ್ತು ಅವರೆಕಾಳು ಹಾಕ್ತೀನಿ. ಇವಾಗ ಮೆಂತ್ಯ ಸೊಪ್ಪು 1 ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪ ಕಟ್ಟ, ಅದನ್ನು ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಕಾಯಿ ತುರಿ, ಉಪ್ಪು ಮತ್ತು ಆಚೆ ಹುರಿದು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ತೀನಿ. ಇಷ್ಟು ಬಾಡಬೇಕು, ಇನ್ನೂ ಚೆನ್ನಾಗಿ ಬಾಡಬೇಕು ಸೊಪ್ಪೆಲ್ಲ ನೋಡಿ. ಒಗ್ಗರಣೆಯಲ್ಲಿ ಸೊಪ್ಪೆಲ್ಲ ಬಾಡಿದ ಮೇಲೆ 1 ಅಕ್ಕಿ ತೊಗೊಂಡಿದ್ದೀನಿ, 2 ನೀರು ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬರಲಿ ನೋಡಿ. ಈ ಥರ ಕುದಿ ಬರಿಸ್ಬೇಕು. ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ನಾನು 1 ಅಕ್ಕಿಗೆ 2 ನೀರು ಹಾಕಿದ್ದೀನಿ. ಇವಾಗ ಈ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತೀನಿ ಇದಕ್ಕೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಂಡ್ರೆ ರುಬ್ಬಾಕಂಗಿಲ್ಲ, ಏನಿಲ್ಲ. ಅವರೆಕಾಳು ಸೀಸನಲ್ಲಿ ಸೀಸನ್ ಸ್ಪೆಷಲ್ ಮೆಂತ್ಯ ಬಾತ್ ರೆಡಿ. ಈ ರೀತಿ ರುಬ್ಬಾಕ್ತೀನಿ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ಎರಡು ವಿಷಲ್ ತಗೊಳ್ಳೋಣ ನೋಡಿ. ಈ ರೀತಿ ಬಂದಿದೆ. ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡ್ತೀನಿ, ಆಮೇಲೆ ಸರ್ವ್ ಮಾಡಿ ನೋಡಿ. ಈ ರೀತಿ ರುಬ್ಬಾಕ್ತೆ ಒಂದು ಸಲ. ಮೆಂತ್ಯ ಸೊಪ್ಪಿನ ಬಾತು, ಅವರೆಕಾಳು, ಮೆಂತ್ಯ ಸೊಪ್ಪು ಸೀಸನ್ ಸ್ಪೆಷಲ್ಲು ಎಲ್ಲೆಲ್ಲೂ ಬರ್ತಾಯಿದೆ ಇವಾಗ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನು ಚಳಿ ಇಂಥ ಮೊಸರು ಬಜ್ಜಿ ಮಾಡಿಲ್ಲ. ಮಧ್ಯಾಹ್ನದ ಹೊತ್ತಾದರೆ ಮೊಸರು ಬಜ್ಜಿ ಮಾಡ್ಕೋಬೋದು. ನಾನು ಬೆಳಿಗ್ಗೆನೇ ಮಾಡಿದ್ದೀನಿ. ನೆಂಚ್ಕೊಳ್ಳೋಕೆ ಏನಾದರೂ ಹಪ್ಪಳ, ಸಂಡಿಗೆ, ಖಾರಗಳಿದ್ದರೆ ಮನೇಲಿ ತಿನ್ಬೋದು. ಈ ರೀತಿ ಒಮ್ಮೆ ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ.